ನೋಡಿ, ಪ್ರಧಾನಿಯವರು ಜೈಪುರಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಹಿಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಹೆಸರನ್ನು ಉಲ್ಲೇಖ ಮಾಡಿ ಈ ರಾಷ್ಟ್ರದ ಸಂಪತ್ತು ನೇರವಾಗಿ ಮುಸಲ್ಮಾನರಿಗೆ ಮೊದಲನೇ ಆದ್ಯತೆ ಮೇರೆಗೆ ಭಾಗಿ ಮಾಡಬೇಕು ಅನ್ನೋ ವಿಚಾರನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ರವರ ಭಾಷಣ ನಾವು ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು ನಾವು ನೋಡಿದಂತಹ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಮಹಿಳೆಯರು, ಯುವಕರು, ಅಲ್ಪಸಂಖ್ಯಾತರು ಎಲ್ಲರ ಏಳಿಗೆಗಾಗಿ ನಾವು ಶ್ರಮಿಸಬೇಕು ಅನ್ನೋ ವಿಚಾರನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವು ಪದೇ ಪದೇ ಹೇಳ್ತಿರುವಂಥದ್ದು, ಕಾಂಗ್ರೆಸ್ ಈ ರಾಷ್ಟ್ರದ ಪ್ರತಿಯೊಬ್ಬರ ಬದುಕನ್ನು ಮುಂದಿಟ್ಕೊಂಡು ಕಾರ್ಯಕ್ರಮ ಕೊಡ್ತಾಯಿದೆ. BJP ಕೇವಲ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡ್ತಾಯಿದೆ. ಇದನ್ನು ನಾನು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತೇನೆ. ಒಬ್ಬ ಪ್ರಧಾನಿ ಈ ರಾಷ್ಟ್ರದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮತಯಾಚನೆ ಮಾಡುವಂತಹ ಸಂದರ್ಭದಲ್ಲಿ ಇಷ್ಟು ಕೀಳು ಮಟ್ಟಕ್ಕೆ ಬೀಳ್ತಾರೆ ಅಂತ ಹೇಳಿದಾಗ ಇದು ಒಂದು ವಿಪರ್ಯಾಸದ ಸಂಗತಿ. ಅದರಲ್ಲಿ ಸುಮಾರು 5-6 ಅಂಶಗಳು ಮುಸ್ಲಿಂ ಸಮುದಾಯವನ್ನೇ ಟಾರ್ಗೆಟ್ ಮಾಡಿ ಜಾಹೀರಾತನ್ನು ಕೊಟ್ಟಿರುವಂಥದ್ದು. ಅದನ್ನು ಹೊರತುಪಡಿಸಿದಂತೆ ನಾವು ಏನೆಲ್ಲ ಅಭಿವೃದ್ಧಿ ಮಾಡ್ತೇವೆ ಅನ್ನೋ ಜಾಹೀರಾತಿಲ್ಲ. ಯಾಕೆ ಈಗ ಆಗ್ತಾ ಇದೆ ನೋಡಿ, BJPಯವರಿಗೆ ಅವರು ಪ್ರತಿಭಟನೆ ಮಾಡೋಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕಾಗಿರುವಂಥದ್ದು, ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಲೋಪ ಆಗಿದ್ದರೆ ಹೌದು ಲೋಪ ಆಯಿತು ನಮ್ಮಿಂದ ಅಂತ ಒಪ್ಕೊಳ್ಳಿ, ಜನ ಕ್ಷಮಿಸ್ತಾರೆ. ನಮ್ಮ ರಾಜ್ಯಕ್ಕೆ ನ್ಯಾಯಬದ್ಧವಾಗಿ ಬರಬೇಕಾಗಿರುವಂಥದ್ದು 15ನೇ ಹಣಕಾಸು ಆಯೋಗದ 18,000 ಏನು ನಮಗೆ 58,000 ಕೋಟಿ ಬರಬೇಕಾಗಿತ್ತು, ಸಮಯಕ್ಕೆ ನಮಗೆ ಸಿಗದೇ ಇರುವಂಥದ್ದು. ಅದು ಕೇಳುವಂಥದ್ದು ಹೋದಂತಹ ಸಮಯ ನಮ್ಗೆ ಸಿಕ್ಕಿದ್ದೇನು, ಏನೋ ಸಿಕ್ಕಿದ್ರೆ ಹೌದಪ್ಪ ಅರ್ಧ ಸಿಕ್ಕಿದೆ, ಇನ್ನು ಅರ್ಧ ಬರೋ ನಿರೀಕ್ಷೆ ಇದೆ ಅಂತ ಹೇಳ್ಬೋದು. ಏನೂ ಸಿಕ್ಕಿಲ್ಲ ಅಂದರೆ ಚಂಬೆ ಸಿಕ್ಕಿರೋದು. ಇದು ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಅವರು ಪ್ರತಿಭಟನೆ ಮಾಡುವಂಥ ಎಲ್ಲ ಅಧಿಕಾರ ಇದೆ, ಪರಿಪೂರ್ಣವಾಗಿ ಅವರು ಪ್ರತಿಭಟನೆ ಮಾಡಲಿ. ಆದರೆ BJP ವಲಯದಲ್ಲಿ ಅವ್ರಿಗೆ ಮಾರಾಟ ಮಾಡುವಂಥದ್ದು ಗಮನ ಸೆಳೆಯುವಂತಹ ಅಂಶ ಬಂದಾಗ ಮುಸಲ್ಮಾನರ ಹೆಸರೇ ಇಲ್ಲದೆ ಅವ್ರದ್ದೇನು ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಲ್ಲ. ಮುಸಲ್ಮಾನ ಹೆಸರು ಮುಂದಿಟ್ಕೊಂಡೇ ಅವರ ರಾಜಕೀಯದ ಅಂಗಡಿ ಬಿಚ್ಕೊಂಡಿರೋದು. ಯಾವತ್ತೂ ಅವರು ಮುಸಲ್ಮಾನರ ವಿರುದ್ಧ ಮಾತಾಡೋಕ್ಕೆ ಬಿಡ್ತಾರೆ, ಅವರ ಅಸ್ತಿತ್ವ ಅವರೇ ಕಳ್ಕೊತಾರೆ. ಸೊ ಇದು ಭಾಳ ಸ್ಪಷ್ಟವಾಗಿ, ಬೇರೆ ಇನ್ನೇನೂ ಇಲ್ಲ ಅವ್ರಿಗೆ. ರಾಜ್ಯದ ಭದ್ರತೆ ಇಲ್ಲ, ರಾಷ್ಟ್ರದ ಭದ್ರತೆ ಇಲ್ಲ, ರಾಷ್ಟ್ರದ ಅಭಿವೃದ್ಧಿ ಇಲ್ಲ, ಕಾರ್ಯಕ್ರಮಗಳಿಲ್ಲ, ಕೇವಲ ಭಾವನೆಗಳಿಂದ ಚೆಲ್ಲಾಟ ಆಡ್ತಾರೋಂಥವ್ರಿಗೆ ಅವ್ರು ಹೇಳಬೇಕು. ಇಲ್ಲ ಅವ್ರು ಕೊಟ್ಟಿಲ್ಲ ಅನ್ನೋದನ್ನು ಸಾಕ್ಷಿಯಾಗಿ 3 ತಿಂಗಳು ವಿಳಂಬವಾಗಿ ಕೊಟ್ಟರು, 2 ತಿಂಗಳು ವಿಳಂಬವಾಗಿ ಕೊಟ್ಟರು ಅಂತ ಹೇಳುವಂಥದ್ದು ಇದೆ. ರಾಜ್ಯ ಸರ್ಕಾರ ಕೇಳಲಿ ಬಿಡಲಿ, ಬರದ ಪರಿಸ್ಥಿತಿ ನಮ್ಮಲ್ಲಿರುವಂಥದ್ದು ಅವರ ಗಮನದಲ್ಲಿ ಇದೆಯಲ್ವಾ. NDRF ನಾಮ್ ಪ್ರಕಾರ ನಿರಂತರ 3 ವಾರ ಮಳೆ ಬರದೇ ಇದ್ದಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಹನಿ ಮಳೆ ಬಂದ್ರೂ ಅದು ಸ್ವೀಕರಿಸೋಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ 223 ತಾಲೂಕುಗಳನ್ನ ನಾವು ಬರ ಅಂತ ಘೋಷಣೆ ಮಾಡಿದ ಮೇಲೆ ಸೆಪ್ಟೆಂಬರ್ 20ನೇ ತಾರೀಕು ನಮ್ಮ ಪ್ರಥಮ ಮನವಿಯನ್ನು ಕೇಂದ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ನವಂಬರು, ಡಿಸೆಂಬರು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಿನ ಭೇಟಿಯಾಗಿದ್ದಾರೆ, ಅಮಿತ್ ಶಾ ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. 20ನೇ ತಾರೀಕು ಭೇಟಿಯಾದಂಥ ಸಂದರ್ಭದಲ್ಲಿ 23ನೇ ತಾರೀಕೆ ಸಭೆ ಕರೀತಾ ಇದ್ದೀನಿ, ತೀರ್ಮಾನ ತಗೋತೀನಿ ಅಂತ ಹೇಳಿದಂಥದ್ದು ನಾವು ಇದಿದೆ. ಆದರೆ ಏನೇನೂ ಮಾಡದೆ ಈಗ ಚುನಾವಣಾ ಆಯೋಗದ ಮುಂದೆ ಇದೆ ಅಂತ ಹೇಳುವಂಥದ್ದು ಎಷ್ಟು ಸರಿ? ಡಿಸೆಂಬರ್ 20ನೇ ತಾರೀಕು ನಂತರ ಮಾರ್ಚ್ 15ನೇ ತಾರೀಕು ಚುನಾವಣೆ ಘೋಷಣೆ ಆಗಿತ್ತು. 3 ತಿಂಗಳು ನಮ್ಮಿಂದ ವಿಳಂಬವಾಗಿ ಅವ್ರಿಗೆ ಪ್ರಸ್ತಾವನೆ ಹೋಯಿತು ಅನ್ನೋಕ್ಕಿಂತ ಅವ್ರ ಕೈಗೆ ಸೇರಿದ ಮೇಲೆ 5 ತಿಂಗಳು ಅವರು ಏನೂ ಮಾಡದೇ ಇರುವಂಥದ್ದು ನಾವು ನೋಡಿದ್ದೀವಿ. ಸೊ ಈ ಕಾರಣಕ್ಕಾಗಿ ನಮಗೇನಾಗುತ್ತೆ, ಪ್ರಧಾನಿ ಆಗಿರ್ಬೋದು ಅಥವಾ BJP ವಲಯದ ಎಲ್ಲ ನಾಯಕರಿಗೆ ನಾನು ಮನವಿ ಮಾಡ್ಕೊಳ್ಳೋವಂಥದ್ದು, ಕಾರ್ಯಕ್ರಮದ ಮೇಲೆ ಜನರ ಮತ ಯಾಚನೆ ಮಾಡಲಿ.
ಭಾವನೆಗಳಿಂದ ಚೆಲ್ಲಾಟ ಮಾಡಿಕೊಂಡು ಮತ ತಗೊಳ್ಳೋದ್ರಿಂದ ಏನೂ ಸಾಬೀತು ಮಾಡೋಕ್ಕಾಗಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ ಬಯಸ್ತೇನೆ. ಸ್ನೇಹ ಕೊಲೆ ಪ್ರಕರಣವನ್ನು ಕಾಂಗ್ರೆಸ್ ಮೇಲೆ ಆಗ್ತಾ ಇದ್ದಾರೆ. ಅದಕ್ಕೆ ಮುಸ್ಲಿಂ ಅವರು ಟಾರ್ಗೆಟ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿ, ಒಂದು ನಾನು ಹೇಳ್ತೇನೆ, ಅಪರಾಧನೇ. ಒಂದು ಹೆಣ್ಮಗಿನ ಕೊಲೆ ಆಗಿರುವಂಥದ್ದು, ಅದರಲ್ಲಿ ಭಾಗಿಯಾಗಿರುವಂಥದ್ದು ಫಯಾಜ್ ಅನ್ನೋನು, ಅವನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಅದೇ ಜಾಗದಲ್ಲಿ ಮುಸ್ಲಿಂ ಹೆಣ್ಮಗು ಆಗಿ ಯಾರೋ ಬೇರೆ ಮಾಡಿದ್ರು ಕಾನೂನು ಎಲ್ಲರಿಗೂ ಒಂದೇ, ಅರೆಸ್ಟ್ ಮಾಡುವಂಥದ್ದು ಮಾಡ್ತಾಯಿದ್ವಿ. ಇಲ್ಲಿ ಮೈಸೂರಲ್ಲಿ ನಡೆದಂಥ ಒಂದು ಘಟನೆಯು ಕೂಡ ನಿಮ್ಮ ಗಮನಕ್ಕೆ ಬಂದಿರ್ಬೋದು. ರುಕ್ಸಾನ ಅನ್ನೋ ಒಂದು ಯುವತಿ ಏನಾಯಿತು. ಸೊ ಇದನ್ನು ಬೇರೆ ಆ್ಯಂಗಲ್ನಲ್ಲಿ ನೋಡೋದಲ್ಲ. ಹೆಣ್ಣು ಗಂಡು ಎರಡು ಈ ಜಾತಿಗಳಲ್ಲಿ ಏನಾಗುತ್ತೆ, ಪರಸ್ಪರ ಏನು ಒಪ್ಪಂದ ಇರುತ್ತೋ ಅಥವಾ ಅವರ ಮಧ್ಯೆ ಯಾವ ರೀತಿಯ ಸಂಬಂಧಗಳಿರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ಅಪರಾಧ ನಡೆದಿದ ಮೇಲೆ ಆರೋಪಿ ಯಾರಿದ್ದಾರೆ ಅವನಿಗೆ ಕ್ಷಮೆ ಇಲ್ಲ. ಆ ಕೆಲಸ ರಾಜ್ಯ ಸರ್ಕಾರ ಈಗಾಗಲೇ ಮಾಡಿದೆ. ಈಗ ಅದನ್ನು ವಿಶ್ಲೇಷಣೆ ಇಲ್ಲ. ನೋಡಿ, ನಾನು ಹೇಳುವಂಥದ್ದು ಪ್ರತಿಯೊಂದಕ್ಕೂ ರಾಜಕೀಯ ದೃಷ್ಟಿಕೋನದಿಂದ ನಾವು ನೋಡೋದಲ್ಲ. ಚುನಾವಣೆ ಇರದೇ ಇದ್ದಲ್ಲಿ ಇವತ್ತು ಯಾರ್ಯಾರು ಪಾಪ ಸಾಂತ್ವನ ಹೇಳಕ್ಕೆ ಹೋಗ್ತಾ ಇದ್ದಾರೆ, ಯಾರೂ ಹೋಗ್ತಾ ಇರಲಿಲ್ಲ. ಇದು ನಿಜ. ನೋವಾಗಿರೋವಂಥವ್ರಿಗೆ ಸಾಂತ್ವನ ಹೇಳಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಅದರಲ್ಲೂ ಕಾಂಗ್ರೆಸ್ಸಿನ ಒಬ್ಬ ಕಾರ್ಪೊರೇಟರು, ಅವರ ಮಗಳು, ಹಂಗಂತೇಳಿ ರಾಜಕಾರಣಿಯ ಮಗಳಿಗೆ ಒಂದು ವಿಶೇಷವಾದಂಥ ನಾವು ನೋಡ್ತೀವಿ ಅನ್ನೋದಲ್ಲ. ಇವತ್ತು ಸಾಂತ್ವನ ಇಡೀ ರಾಜ್ಯ, ಇಡೀ ಮನಕುಳನೆ ಇಂಥದ್ದು ಆಗಬಾರ್ದಿತ್ತು ಅಂತ ಹೇಳುವಂಥ ಮಾತು ಹೇಳ್ತಾ ಇದೆ. ಆರೋಪ ಏನು ಘಟನೆ ನಡೆದಿದ ಮೇಲೆ ಆರೋಪಿ ಯಾರಿದ್ದಾನೆ ಸ್ಪಷ್ಟವಾಗಿ ಅವನ್ನ ದಸ್ತಗಿರಿ ಮಾಡಬೇಕಾಗಿತ್ತು, ಮಾಡಿದ್ದೀವಿ, ಕ್ರಮ ತಗೋತಾ ಇದ್ದೀವಿ. ಅವನಿಗೆ ಕ್ಷಮೆ ಇಲ್ಲ. ಸರ್, ಬರೀ ಪ್ರಣಾಳಿಕೆಗೆ ಮಾತ್ರ ಸೀಮಿತ ಆಗೋಣ. ಇಲ್ಲ, ಇದು ದಿಸ್ ಇಸ್ ಇಂಪಾರ್ಟೆಂಟ್. ಇಲ್ಲ, ಹೀಗಾಗಿ ಎಲ್ಲದರಲ್ಲೂ ಸಾವನಲ್ಲೂ ರಾಜಕೀಯ. ಮೊನ್ನೆ ಪ್ರಧಾನಿ ಬೆಂಗಳೂರು ಬಂದಾಗ 150 ದಿನಗಳ ನಂತರ ಮಳೆ ಬಂತು, ಪ್ರಧಾನಿ ಬಂದ ತಕ್ಷಣ ಅಂತ ಹೇಳಿದ್ರು. ಈಗ ಎಲ್ಲದಕ್ಕೂ ಇವರು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿರೋಂಥದ್ರಲ್ಲಿ ಇವ್ರಿಗೆ ಬುದ್ಧಿವಂತರು ಅಂತ ಹೇಳ್ಬೇಕಾ, ಮೂರ್ಖರು ಅಂತ ಹೇಳ್ಬೇಕಾ ಅನ್ನೋದು ನಾವು ಪ್ರಶ್ನೆ ಆಗ್ತಾಯಿದ್ದೀವಿ. ಇಲ್ಲ, ಒಂದು ನಿಮಿಷ. ಆಮೇಲೆ ಸ್ನೇಹಿತರೆ, ಮತ್ತೊಂದು ವಿಚಾರ ತಮ್ಮೆಲ್ಲರ ಗಮನದಲ್ಲಿದೆ. ಬೆಂಗಳೂರು BJPಯ ಕೇಂದ್ರ ಕಚೇರಿಯಿಂದ ದಿನಾಂಕ 27/3/2024 ಮಾರ್ಚ್ 27ನೇ ತಾರೀಕು ಚೆಕ್ ಮೂಲಕ 5 ಕೋಟಿ ಹಣವನ್ನು ಡ್ರಾ ಮಾಡ್ತಾರೆ, ನಗದು ಕ್ಯಾಶ್ ಆಗಿ. 5 ಕೋಟಿ ಡ್ರಾ ಮಾಡಿದ ಮೇಲೆ ಮೊನ್ನೆ 20ನೇ ತಾರೀಕು 4ನೇ ತಿಂಗಳು ಬೆಂಗಳೂರಿಂದ ವೆಂಕಟೇಶ್ ಪ್ರಸಾದ್ ಅನ್ನೋ ವ್ಯಕ್ತಿಯ ಜೊತೆಗೆ, ಚಾಲಕ ವೆಂಕಟೇಶ್ ಪ್ರಸಾದ್ ಅವರ ಕೈಯಲ್ಲಿ ಮೈಸೂರಿಗೆ ಸಂಬಂಧಪಟ್ಟಂಥ ಹಣ ಅಂತ ಹೇಳಿ ಅವರು 2 ಕೋಟಿ ರೂಪಾಯಿನ ಕಳಿಸಿದ್ದಾರೆ. ಅದು ನಮ್ಮ ಚುನಾವಣಾಧಿಕಾರಿಗಳು ಅದನ್ನು ದಸ್ತಗಿರಿ ಮಾಡಿದ್ದಾರೆ. ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಅದು ಹಿಡಿದಾಗಿದೆ. ಈ ಘಟನೆ ಎಲ್ಲರಿಗೂ ಗೊತ್ತಿದೆ. ಬೆಂಗಳೂರಿನಲ್ಲಿ ಇದಕ್ಕೆ FIR ದರ್ಜಾಗಿದೆ. ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದನೂ ನಾವು ನಮ್ಮ ದೂರನ್ನು ನಿನ್ನೆ ಸಲ್ಲಿಕೆ ಮಾಡಿದ್ದೇವೆ. ಇದೆಲ್ಲ ಒಂದು ಕಡೆಗೆ ಚುನಾವಣೆ ಆಯೋಗದಿಂದ ಆಗಬೇಕಾಗಿರುವಂಥ ಕೆಲಸ. ನನ್ನ ಪ್ರಶ್ನೆ BJPಯವರು ಉತ್ತರಿಸಬೇಕಾಗಿರುವಂಥದ್ದು, ಕೇಂದ್ರ ಸರ್ಕಾರ ಕಾಲಕಾಲಕ್ಕೆ ಆದಾಯ ತೆರಿಗೆಯ ಕಾನೂನನ್ನು ಅವರು ಮಾರ್ಪಾಡು ಮಾಡಿದಂತಹ ಸಂದರ್ಭದಲ್ಲಿ ನಗದು ಹಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಂಥದ್ದು. ಸ್ವತಃ ನನ್ನ ಖಾತೆಯಿಂದ ನಾನು 50,000ಕ್ಕಿಂತ ಜಾಸ್ತಿ ನಾನು ಡ್ರಾ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ 5 ಕೋಟಿ ಡ್ರಾ ಮಾಡುವಂಥದ್ದಕ್ಕೆ ಇವರು ಅವಕಾಶ ಮಾಡಿಕೊಟ್ಟಿದ್ದು ಯಾಕೆ ಅನ್ನೋದು ಒಂದು. ಎರಡನೇದು, 27/3/2024 ದಿನ ಚೆಕ್ ಮೂಲಕ ಡ್ರಾ ಮಾಡಿರುವಂಥದ್ದು. ಅದಕ್ಕೆ ಬ್ಯಾಂಕಿಂದನೂ ಅವರು ಒಂದು ಪತ್ರವನ್ನು ಕೊಟ್ಟಿದ್ದಾರೆ. 1 ತಿಂಗಳ ನಂತರ
ಇವರು ಈ ಹಣ ಸಾಗಿಸುವಂತಹ ಕೆಲಸ ಏನು ಮಾಡಿದ್ದಾರೆ, ಅದೇ ಹಣ ಬ್ಯಾಂಕಿಂದ ಡ್ರಾ ಮಾಡಿದ್ರಾ ಅಥವಾ ಇದು ಬೇರೆನಾ ಅನ್ನೋದು ಒಂದು ತನಿಖೆ ಆಗಬೇಕು. ಮೂರನೇದು, ಚುನಾವಣೆ ಆಯೋಗ ಚುನಾವಣೆ ಘೋಷಣೆ ಮಾಡಿದ ಮೇಲೆ, ನೀತಿ ಸಂಹಿತೆ ಜಾರಿ ಮಾಡಿದ ಮೇಲೆ ಯಾವುದೇ ಬ್ಯಾಂಕ್ನಲ್ಲಿ 50,000ಕ್ಕಿಂತ ಜಾಸ್ತಿ ಹಣ ತೆಗಿಬಾರ್ದು ಅನ್ನೋದು ಭಾಳ ಸ್ಪಷ್ಟವಾದಂಥ ಮಾನದಂಡನ ಕೊಟ್ಟಿದೆ. ಇವರು 5 ಕೋಟಿ ತೆಗೆದಿದ್ದಾರೆ. ಎರಡನೇದು, ಆ ಪತ್ರದಲ್ಲಿ ನೀವು ನೋಡಿದಂತಹ ಸಂದರ್ಭದಲ್ಲಿ 2 ಕೋಟಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬೂತ್ ನಿರ್ವಹಣೆಗೆ ಅಂತ ಕೊಟ್ಟಿದ್ದಾರೆ. ಬೂತ್ ನಿರ್ವಹಣೆಗೆ 2 ಕೋಟಿ ಕೊಟ್ಟಿದ್ದಲ್ಲಿ ಇಡೀ ಚುನಾವಣೆ ವೆಚ್ಚ 95 ಲಕ್ಷದಲ್ಲೇ ಮುಗಿಸ್ಬೇಕಾಗಿರುವಂಥದ್ದು. ಈ 2 ಕೋಟಿ ನಮಗೆ ಪತ್ರ ಮೂಲಕನೇ ಕೊಟ್ಟಿರೋದ್ರಿಂದ ಬಿ ಜೆ ಪಿಯ ಅಭ್ಯರ್ಥಿಯ ಚುನಾವಣೆಯನ್ನು ರದ್ದು ಮಾಡಿ ಅವ್ರಿಗೆ ವಜಾ ಮಾಡ್ತೀರಾ ಅನ್ನೋ ಪ್ರಶ್ನೆ ನಾನು ಕೇಳ್ಬಯಸ್ತೀನಿ. ಇದರ ಜೊತೆಗೆ ಇವತ್ತು ಏನು ಆದಾಯ ತೆರಿಗೆಯ ಉಪನಿರ್ದೇಶಕರು ಇವರು ಯಾರ ಕೈಗೊಂಬೆಯಾಗಿ ಆಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಕಾರಣ, ಈ ಹಣ ಅವರ ಸ್ವಂತ ಖಾತೆಯಿಂದ 5 ಕೋಟಿನ ವಿಡ್ರಾ ಮಾಡ್ಕೊಂಡಿರೋದು. ಇದು ಸೀಸ್ ಮಾಡಬಾರ್ದು, ಇದು ಅವ್ರಿಗೆ ವಾಪಸ್ ಮಾಡಬೇಕು ಅನ್ನೋ ಸರ್ಟಿಫಿಕೇಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಉದ್ಯಮಿ ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥ ಹಣ ಏನಾದ್ರು ಸಿಕ್ಕಾಕೊಂಡ್ರೆ ಅವ್ನು ಪಡಬೇಕಾಗಿರೋ ಬಾಳೆ ಬೇರೆ. ಆದಾಯ ತೆರಿಗೆಯಿಂದಲೂ ಸರ್ಟಿಫಿಕೇಟ್ ಮಾಡಿಕೊಡ್ತಾರೆ ಅಂತ ಹೇಳಿದಾಗ ಈ ಚುನಾವಣೆಯಲ್ಲಿ ಯಾರ ಹಣ ಎಲ್ಲಿಗೆ ತೊಗೊಂಬಂದು ನೀವು ಚುನಾವಣೆಗಳನ್ನ ನಡೆಸ್ತಾ ಇದ್ದೀರಾ? ಈ ಪ್ರಶ್ನೆನ ನಾವು ಭಾಳ ನೇರವಾಗಿ ಬಿ ಜೆ ಪಿಯವ್ರಿಗೆ ಕೇಳಬಯಸ್ತೇವೆ. ಥ್ಯಾಂಕ್ ಯು. ಕೇಂದ್ರದಲ್ಲಿ 100ಕ್ಕೂ 100ರಷ್ಟು ನಮ್ಮ ಸರ್ಕಾರ ಬಂದೇ ಬರುತ್ತೆ. ಪ್ರಣಾಳಿಕೆ ಈಡೇರಿಸೋಂಥ ಕೆಲಸವನ್ನು ಮಾಡೇ ಮಾಡ್ತೀವಿ. 2009ರಲ್ಲಿ ನಾನು ತನ್ವೀರ್ ಸೇಠ್ ಸಾಹೇಬರು ಇದೇ ರೀತಿ ಪ್ರಣಾಳಿಕೆ ಬಿಡುಗಡೆ ಮಾಡಿ 90ರಷ್ಟು ನಾವು ಅನುಷ್ಠಾನ ಮಾಡಿದ್ದೀವಿ. ಎಲ್ಲ ಓಟ್ ಕೊಡಬೇಕು, ಕೇಳ್ತಾ ಇರೋದು ನಿಮ್ಮ ದೂರದೃಷ್ಟಿ ಏನು MP ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರಣಾಳಿಕೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ಒಳ್ಳೆ ಬೆಳವಣಿಗೆ, ಜನಗಳಿಗೆ ಗೊತ್ತಾಗಲಿ ನಾನು ಏನು ಮಾಡಬಲ್ಲೆ ಅಂತ. ಬಿಜೆಪಿ ಅಭ್ಯರ್ಥಿ ಏನು ಅನ್ನುವಂಥದ್ದು ಬಿಜೆಪಿ ಕಡೆಯಿಂದ ಹೇಳ್ಸೋಂಥ ಕೆಲಸ ನಾವು ದಯಮಾಡಿ.